ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಪ್ರತಿಯೊಂದು ದೇಶದಲ್ಲೂ ಅದರದ್ದೇ ಆದ ಕಾನೂನುಗಳು ಇರುತ್ತೆ. ಆ ಕಾನೂನುಗಳು ಒಂದು ರೀತಿಯಲ್ಲಿ ವಿಚಿತ್ರ ಅನಿಸಿದ್ರೂ ಕೂಡ ಆ ದೇಶದ ಜನರು ಅದನ್ನು ಫಾಲೋ ಮಾಡಲೇಬೇಕು. ಅದೇ ರೀತಿ ಇವತ್ತು ಪಾಕಿಸ್ತಾನ ದೇಶದ ವಿಚಿತ್ರ ಕಾನೂನುಗಳು, ಆ ನಿಯಮಗಳು ಅಲ್ಲಿನ ಜನಕ್ಕೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಬಲವಂತವಾಗಿ ಅವರ ಮೇಲೆ ಏರುತ್ತಿರುವ ಪದ್ಧತಿಗಳ ಬಗ್ಗೆನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಪಾಕಿಸ್ತಾನದಲ್ಲಿ 2006ರವರೆಗೆ ಒಂದು ಭಯಾನಕ ನಿಯಮವಿತ್ತು. ಅದೇನು ಅಂದರೆ, ಒಂದು ಮಹಿಳೆ ಬಲಾತ್ಕಾರಕ್ಕೆ ಒಳಗಾದರೆ ಅಥವಾ ಆ ಮಹಿಳೆಯ ಶೀಲವನ್ನು ಯಾರಾದರೂ ಹಾಳು ಮಾಡಿದರೆ ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆ ಮಹಿಳೆ ಕೋರ್ಟ್ನಲ್ಲಿ 4 ಜನರ ಬಾಯಲ್ಲಿ ಸಾಕ್ಷಿಯನ್ನು ಹೇಳಿಸಬೇಕಿತ್ತು. ಈ ರೀತಿ ಮಹಿಳೆಯರನ್ನು ಬಲಾತ್ಕಾರ ಮಾಡೋ ಸಮಯದಲ್ಲಿ ಅಷ್ಟು ಜನ ಸಾಕ್ಷಿಗಳು ಇರದೇ ಇರೋದ್ರಿಂದ ಮಹಿಳೆಯರ ಶೀಲವನ್ನು ಹಾಳು ಮಾಡ್ತಾ ಇದ್ದ ಅಪರಾಧಿಗಳಿಗೆ ಅಲ್ಲಿವರೆಗೂ ಶಿಕ್ಷೆನೇ ಆಗ್ತಾ ಇರಲಿಲ್ಲ. ನಂತರ 2006ರಲ್ಲಿ ಪಾಕಿಸ್ತಾನ ಸರ್ಕಾರಕ್ಕೆ ವಿಶ್ವಸಂಸ್ಥೆ ಸೇರಿದಂತೆ ಬೇರೆ ಬೇರೆ ದೇಶಗಳು ಚೀಮಾರಿ ಹಾಕ್ತವೆ. ಆಗ ಅಲ್ಲಿನ ಕಾನೂನನ್ನು ತಿದ್ದುಪಡಿ ಮಾಡೋದಕ್ಕೆ ಹೇಳ್ತಾರೆ. ನಂತರ ಆ ಕಾನೂನನ್ನು ಬದಲಾಯಿಸಲಾಗುತ್ತೆ. ಇನ್ನು ಪಾಕಿಸ್ತಾನದಲ್ಲಿ ಯಾರಾದರೂ ಹುಡುಗಿ ಅಥವಾ ಲವರ್ಸ್ಗಳು ಬಹಿರಂಗವಾಗಿ ಕಂಡ್ರೆ ಅದು ತುಂಬ ದೊಡ್ಡ ತಪ್ಪು. ಬೇರೆ ಬೇರೆ ದೇಶಗಳಲ್ಲಿ ಯಾರಾದರೂ ಅವರಿಗೆ ಲವರ್ಸ್ಗಳಿದ್ರೆ ಅದನ್ನು ಬಹಿರಂಗವಾಗಿ ಎಲ್ಲರ ಮುಂದೆ ಹೇಳ್ಕೋತಾರೆ. ಹಾಗೆ ಮದುವೆಗೂ ಮುಂಚೆನೇ ಹುಡುಗಿ ಸೇರಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ, ಪಬ್ಲಿಕ್ ಪ್ಲೇಸ್ನಲ್ಲಿ ಸುತ್ತಾಡ್ತಾರೆ. ಇದು ಎಲ್ಲ ದೇಶಗಳಲ್ಲೂ ಕೂಡ ಕಾಮನ್. ಆದರೆ ಪಾಕಿಸ್ತಾನದಲ್ಲಿರುವ ಒಂದು ಕಾನೂನಿನ ಪ್ರಕಾರ ಯಾರೂ ಕೂಡ ಅಲ್ಲಿ ಹುಡುಗಿ ಸುತ್ತಾಡೋದಾಗ್ಲಿ, ಪಬ್ಲಿಕ್ ಪ್ಲೇಸ್ನಲ್ಲಿ ಕಾಣಿಸಿಕೊಳ್ಳೋದಾಗ್ಲಿ, ಮದುವೆ ಮಾಡ್ಕೊಳ್ಳೋ ಹುಡುಗಿನ ಎಷ್ಟೇ ಪ್ರೀತಿಸಿದ್ರೂ ಕೂಡ ಮದುವೆಗೂ ಮುಂಚೆ ಅವಳ ಜೊತೆ ಎಲ್ಲೂ ಕೂಡ ಸುತ್ತಾಡೋ ಹಾಗೆ ಇಲ್ಲ. ಇನ್ನು ಪಾಕಿಸ್ತಾನಕ್ಕೆ ಇಸ್ರೇಲ್ ದೇಶದ ಭಯ ಎಷ್ಟಿದೆ ಅಂದರೆ, ಪಾಕಿಸ್ತಾನದ ಪ್ರಜೆಗಳು ಇಸ್ರೇಲ್ಗೆ ಹೋಗಬಾರ್ದು ಅಂತ, ಇಸ್ರೇಲ್ನ ಪ್ರಜೆಗಳು ಪಾಕಿಸ್ತಾನಕ್ಕೆ ಬರಬಾರ್ದು ಅಂತ ನಾವು ಇಸ್ರೇಲ್ ಒಂದು ದೇಶ ಅಂತ ಪರಿಗಣಿಸೋದೇ ಇಲ್ಲ ಅಂತ ಹೇಳುತ್ತೆ. ಆದರೆ ಜಗತ್ತಿಗೆ ಗೊತ್ತಿದೆ ಇಸ್ರೇಲ್ ಅಂದರೆ ಪಾಕಿಸ್ತಾನಕ್ಕೆ ಎಷ್ಟು ಭಯವಿದೆ ಅಂತ. ಇನ್ನು ಪಾಕಿಸ್ತಾನದಲ್ಲಿ ದಿಯರ್ ಹಾಗೂ ಕಿಸಾಸ್ ಅನ್ನೋ 2 ರೀತಿಯ ಕಾನೂನುಗಳು ಕೆಲವೊಂದು ಪ್ರದೇಶಗಳಲ್ಲಿ ಜಾರಿಯಲ್ಲಿವೆ. ಈ ನಿಯಮದ ಪ್ರಕಾರ ಒಂದು ವೇಳೆ ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ಕುಟುಂಬ ನಾಶವಾದರೆ ಅಥವಾ ತುಂಬ ತೊಂದರೆಯನ್ನು ಅನುಭವಿಸಿದರೆ ಆಗ ಆ ವ್ಯಕ್ತಿ ಆ ಕುಟುಂಬದವರಿಗೆ ದುಡ್ಡು ಕೊಟ್ಟರೆ, ಆ ಕುಟುಂಬದ ಕಷ್ಟಕ್ಕೆ ನೆರವಾದರೆ ಆ ತಪ್ಪು ಮಾಡಿದ ವ್ಯಕ್ತಿಗೆ ಯಾವುದೇ ರೀತಿಯಲ್ಲೂ ಶಿಕ್ಷೆಯನ್ನು ಕೊಡದೇ ಇರುವ ಹಾಗೆ ತಪ್ಪಿಸಿಕೊಳ್ಬೋದು. ಇನ್ನು ಪಾಕಿಸ್ತಾನದಲ್ಲಿ ಪ್ರತಿ ವರ್ಷ ಬರುವ ರಂಜಾನ್ ಹಬ್ಬವನ್ನು ತುಂಬ ಜನ ಅಲ್ಲಿ ಆಚರಿಸ್ತಾರೆ. ಆ ದೇಶದಲ್ಲಿ ವಾಸ ಮಾಡೋ ಮುಸ್ಲಿಮರು ಹಾಗೆ ಬೇರೆ ಧರ್ಮದವರು ರಂಜಾನ್ನ ತಿಂಗಳಲ್ಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಎಲ್ಲೂ ಕೂಡ ಆಹಾರವನ್ನು ತಿನ್ನೋ ಹಾಗೆ ಇಲ್ಲ ಅಂತ ಒಂದು ವಿಚಿತ್ರವಾದ ಕಾನೂನು ಆ ದೇಶದಲ್ಲಿದೆ. ಯಾಕಂದರೆ ರಂಜಾನ್ನ ಅಲ್ಲಿ ತುಂಬ ಜನ ಆಚರಿಸ್ತಾರೆ. ಹೀಗಾಗಿ ಯಾರಾದರೂ ಹೊಟ್ಟೆ ಹಸಿವಾಗಿ ಪಬ್ಲಿಕ್ ಪ್ಲೇಸ್ನಲ್ಲಿ ತಿಂದರೆ ಅದನ್ನು ನೋಡಿ ಬೇರೆಯವರಿಗೂ ಕೂಡ ತಿನ್ನಬೇಕು ಅನಿಸುತ್ತೆ ಅಂತ ಪಾಕಿಸ್ತಾನದಲ್ಲಿ ರಂಜಾನ್ನ ಸಮಯದಲ್ಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಯಾರೂ ಕೂಡ ಏನನ್ನು ತಿನ್ನೋ ಹಾಗೆ ಇಲ್ಲ. ಹಾಗೆ ಪಾಕಿಸ್ತಾನದಲ್ಲಿ ಆ ದೇಶದ ಪ್ರಧಾನಿಯನ್ನಾಗಲಿ ಹಾಗೆ ಯಾವುದೇ ಒಬ್ಬ ರಾಜಕಾರಣಿಯ ವಿರುದ್ಧ ಮಾತನಾಡುವುದಾಗಲಿ, ಅವರನ್ನು ಟೀಕಿಸುವುದಾಗಲಿ ಮಾಡೋ ಹಾಗೆ ಇಲ್ಲ. ಒಂದು ವೇಳೆ ಅವರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಪಬ್ಲಿಕ್ನಲ್ಲಿ ಮಾತನಾಡಿದರೆ ಅವರಿಗೆ ಶಿಕ್ಷೆ ಆಗೋ ಕಾನೂನು ಇವೆ. ಆದರೆ ಪಾಕಿಸ್ತಾನದ ರಾಜಕೀಯ ವ್ಯವಸ್ಥೆ ಪ್ರಪಂಚದ ಯಾವುದೇ ಕಾಮಿಡಿ ಶೋಗಿಂತಲೂ ಕಡಿಮೆ ಇಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಇನ್ನು ಪಾಕಿಸ್ತಾನದಲ್ಲಿ ಯಾರಾದರೂ ಅಪರಿಚಿತರಿಗೆ ಮೆಸೇಜನ್ನು ಮಾಡಿದರೆ ಅದು ತುಂಬ ದೊಡ್ಡ ತಪ್ಪು ಅಂತ ಆಗುತ್ತೆ. ಇದಷ್ಟೇ ಅಲ್ಲ, ಬೇರೆಯವರ ಅನುಮತಿ ಇಲ್ಲದೆ ಅವರ ಫೋನನ್ನು ಮುಟ್ಟೋದಾಗಲಿ ಅವರ ಫೋನನ್ನು ಬಳಸೋದಾಗಲಿ ಮಾಡಿದರೆ ಅಂಥವರನ್ನು ತಿಂಗಳುಗಳವರೆಗೆ ಬಂಧಿಸಲಾಗುತ್ತೆ. ಇನ್ನು ನಮ್ಮ ದೇಶದಲ್ಲಿ ಪ್ರಧಾನಿ ಆಗಬೇಕು ಅಂದರೆ, ರಾಷ್ಟ್ರಪತಿ ಆಗಬೇಕು ಅಂದರೆ ನಮ್ಮ ದೇಶದ ಪ್ರಜೆಗಳಲ್ಲಿ ಯಾರು ಬೇಕಾದರೂ ಆಗ್ಬೋದು. ಆದರೆ ಪಾಕಿಸ್ತಾನದಲ್ಲಿ ಪ್ರಧಾನಿ ಆಗಬೇಕು ಅಂದರೆ, ರಾಷ್ಟ್ರಪತಿ ಆಗಬೇಕು ಅಂದರೆ ಅವರು ಸುನ್ನಿ ಮುಸ್ಲಿಮರೇ ಆಗಿರಬೇಕು. ಮುಸ್ಲಿಮರಲ್ಲೇ ಬೇರೆ ಜಾತಿಯವರು ಎಷ್ಟೇ ಒಳ್ಳೆಯವರಿದ್ದರೂ ಎಷ್ಟೇ ಪ್ರಬಲರಾಗಿದ್ದರೂ ಅವರು ಪಾಕಿಸ್ತಾನದಲ್ಲಿ ಪ್ರಧಾನಿ ಆಗೋದಕ್ಕೆ, ರಾಷ್ಟ್ರಪತಿ ಆಗೋದಕ್ಕೆ ಅವಕಾಶವೇ ಇಲ್ಲ. ಇದೇ ಕಾರಣಕ್ಕೇನೆ ಬಾಂಗ್ಲಾದೇಶ ವಿಭಜನೆ ಆಗಿದ್ದು ಅಲ್ಲಿನ ಸುನ್ನಿ ಮುಸ್ಲಿಮರು ಬೇರೆ ಜಾತಿಯ ಮುಸ್ಲಿಮರನ್ನು ತುಂಬ ಕೀಳಾಗಿ ನೋಡ್ತಾರೆ. ಜೊತೆಗೆ ಅವರು ಮುಸ್ಲಿಮರು ಅಂತ ಇವರು ಒಪ್ಕೊಳ್ಳೋದೇ ಇಲ್ಲ. ಇನ್ನು ಪಾಕಿಸ್ತಾನದ ಭಯಾನಕ ಕಾನೂನು ಯಾವುದು ಅಂದರೆ, ಅಲ್ಲಿ ದುಡ್ಡಿಗೋಸ್ಕರ ದೇಹವನ್ನು ಮಾರ್ಕೊಂಡು ಜೀವನ ಮಾಡೋ ಹೆಂಗಸರಿಗೆ ಪಾಕಿಸ್ತಾನದಲ್ಲಿ ತುಂಬ ಕಠಿಣವಾದ ಶಿಕ್ಷೆಯನ್ನು ಕೊಡಲಾಗುತ್ತೆ. ಒಂದು ವೇಳೆ ಮದುವೆಯಾಗಿರೋ ಯಾರಾದರೂ ಹೆಂಗಸು ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದರೆ ಅವಳ ವಿರುದ್ಧವಾಗಿ 4 ಜನ ಗಂಡಸರು ಸಾಕ್ಷಿಯನ್ನು ಹೇಳಿದ್ರೆ ಆ ರೀತಿ ಕೆಲಸ ಮಾಡೋ ಮಹಿಳೆಗೆ
ಕಲ್ಲುಗಳಿಂದ ಹೊಡೆಯಲಾಗುತ್ತೆ. ಅದರಿಂದ ಅವಳು ಸಾವನ್ನಪ್ಪೋ ಸಂಭವ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಇದೇ ರೀತಿ ಒಂದು ವೇಳೆ ಮದುವೆ ಆಗದೇ ಇರುವಂತಹ ಹುಡುಗಿಯರು ಆ ರೀತಿಯ ಕೆಲಸ ಏನಾದರೂ ಮಾಡ್ತಾ ಇದ್ರೆ ಅಂತಹ ಹುಡುಗಿಯರಿಗೆ 100 ಬಾರಿ ಚಾಟಿ ಹೇಟಿನಿಂದ ಹೊಡೆದು ಅದು ಸಾಲೋದಿಲ್ಲ ಅಂದಾಗ ಅವಳನ್ನ ಬಂಧಿಸುವಂತಹ ನಿಯಮವಿದೆ. ಈ ಕಾನೂನುಗಳನ್ನು ನೋಡಿ ಪಾಕಿಸ್ತಾನ ಎಷ್ಟು ಸ್ಟ್ರಿಕ್ಟ್ ಆಗಿದೆ, ಅಲ್ಲಿನ ಕಾನೂನುಗಳು ಎಷ್ಟು ಸ್ಟ್ರಿಕ್ಟ್ ಆಗಿವೆ ಅಂತ ನೀವೇನಾದರೂ ಅಂದುಕೊಳ್ತಾ ಇದ್ರೆ ಈಗ ಅಸಲಿ ಸತ್ಯ ಗೊತ್ತಾಗುತ್ತೆ ನೋಡಿ. ಇಡೀ ಪ್ರಪಂಚದಲ್ಲೇ ಈ ವಯಸ್ಕರ ವಿಡಿಯೋಗಳನ್ನು ಇಂಟರ್ನೆಟ್ನಲ್ಲಿ ಹುಡುಕೋದು, ಅವುಗಳನ್ನು ನೋಡೋದ್ರಲ್ಲಿ ಪಾಕಿಸ್ತಾನ ನಂಬರ್ 1 ಸ್ಥಾನದಲ್ಲಿದೆ. ಅಂದರೆ ಪಾಕಿಸ್ತಾನದ ಕಾನೂನುಗಳು ಕೇವಲ ಅಲ್ಲಿನ ಮಹಿಳೆಯರನ್ನ, ಹೆಣ್ಣು ಮಕ್ಕಳನ್ನ ಕಟ್ಟಿ ಹಾಕೋದಕ್ಕೆ ಮಾತ್ರ ಇವೆ. ಇನ್ನು ಪಾಕಿಸ್ತಾನದ ಸೇನೆಯ ವಿಚಾರಕ್ಕೆ ಬಂದ್ರೆ ಪಾಕಿಸ್ತಾನದ ಮಿಲಿಟರಿ ಸೈನ್ಯ ಪ್ರಪಂಚದಲ್ಲೇ 7ನೇ ಸ್ಥಾನದಲ್ಲಿದೆ. ಅವರ ಸೈನ್ಯದಲ್ಲಿ ಸುಮಾರು 6,54,000 ಜನ ಸೈನಿಕರು ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಭಾರತ ದೇಶ ಕೂಡ ಸೈನ್ಯದ ವಿಷಯದಲ್ಲಿ ಪ್ರಪಂಚದಲ್ಲೇ 4ನೇ ಸ್ಥಾನದಲ್ಲಿದೆ. ನಮ್ಮ ದೇಶದಲ್ಲಿ ಆಗಸ್ಟ್ 15ರಂದು ಸ್ವತಂತ್ರ ದಿನವೆಂದು ಆಚರಣೆ ಮಾಡ್ತೀವಿ. ಆದರೆ ಪಾಕಿಸ್ತಾನದವರು ತಮ್ಮ ಸ್ವತಂತ್ರ ದಿನವನ್ನು ಆಗಸ್ಟ್ 14ರಂದು ಆಚರಿಸ್ತಾರೆ. ಅಂದರೆ ನಮಗಿಂತ ಒಂದು ದಿನ ಮುಂಚೆ ಆಚರಿಸ್ತಾರೆ. ಇನ್ನು ಪಾಕಿಸ್ತಾನದ ರಾಷ್ಟ್ರಗೀತೆಯನ್ನು ಬೇರೆ ದೇಶಗಳ ರಾಷ್ಟ್ರಗೀತೆಗಳಿಗೆ ಹೋಲಿಸಿದರೆ ರಾಗಗಳ ವಿಷಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಯಾಕಂದರೆ ಅವರ ರಾಷ್ಟ್ರಗೀತೆಯನ್ನು ಅಷ್ಟು ರಾಗವಾಗಿ ಹಾಡಲಾಗುತ್ತೆ. ಸ್ವತಂತ್ರದ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಜನಸಂಖ್ಯೆ 24% ಇತ್ತು. ಆದರೆ ಈಗ ಪಾಕಿಸ್ತಾನದಲ್ಲಿರುವ ಹಿಂದೂಗಳ ಜನಸಂಖ್ಯೆ ಕೇವಲ 2% ಮಾತ್ರ. ಅಷ್ಟೊಂದು ಹಿಂದೂಗಳು ಏನಾದರೂ ಅನ್ನೋ ಪ್ರಶ್ನೆಗೆ ಪಾಕಿಸ್ತಾನ ಎಲ್ಲೂ ಬಾಯಿ ಬಿಟ್ಟಿಲ್ಲ. ಇನ್ನು ವಿಶ್ವದ ಅತಿದೊಡ್ಡ ಮಾನವ ನಿರ್ಮಿತ ಅರಣ್ಯ ಅಂದರೆ ಮನುಷ್ಯರೇ ಬೆಳೆಸಿರೋ ಕಾಡು ಪಾಕಿಸ್ತಾನದಲ್ಲಿದೆ. ಅದರ ಹೆಸರು ಚಂಗಾಮಂಗ ಅರಣ್ಯ. ಈ ಕಾಡು ಒಟ್ಟಾರೆಯಾಗಿ 12,500 ಎಕರೆಯಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಪಾಕಿಸ್ತಾನದ ಒಟ್ಟಾರೆ ಭೂಮಿಯಲ್ಲಿ ಹೆಚ್ಚಾಗಿ ಕೃಷಿಯನ್ನ ಮಾಡ್ತಾರೆ. ಅಲ್ಲಿ ಹೆಚ್ಚಾಗಿ ಅಕ್ಕಿ, ಗೋಧಿ, ಜೋಳ, ಹತ್ತಿ, ಕಬ್ಬನ್ನ ಬೆಳೆಯಲಾಗುತ್ತೆ. ಹಾಗೆ ಪಾಕಿಸ್ತಾನದ ಜನಗಳು ಹೆಚ್ಚಾಗಿ ಚಹಾವನ್ನು ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಬೇರೆ ದೇಶಗಳಿಂದ ಅತಿ ಹೆಚ್ಚಾಗಿ ಟೀ ಪೌಡರನ್ನು ಪಾಕಿಸ್ತಾನ ತರಿಸಿಕೊಳ್ಳುತ್ತೆ. ಇನ್ನು ಪಾಕಿಸ್ತಾನದ ಕರೆನ್ಸಿ ವಿಚಾರಕ್ಕೆ ಬಂದರೆ ಅವರ ದೇಶದ ದುಡ್ಡನ್ನು ರುಪಿ ಅಂತಾನೆ ಕರೀತಾರೆ. ಅವರ 1 ರುಪಿ ನಮ್ಮ ಭಾರತದ 31 ಪೈಸೆಗೆ ಸಮ. ಅಂದರೆ ನಮ್ಮ ದೇಶದ 1 ರೂಪಾಯಿಗೆ ಪಾಕಿಸ್ತಾನದ 3 ರುಪಿ 19 ಪೈಸೆಯನ್ನು ಕೊಡಬೇಕು. ಇನ್ನು ಪಾಕಿಸ್ತಾನದ ಕುಟುಂಬದ ಆಚಾರಗಳು ಮತ್ತು ಸಂಪ್ರದಾಯದ ವಿಚಾರಕ್ಕೆ ಬಂದರೆ ಅಲ್ಲಿ ಎಲ್ಲವೂ ಕೂಡ ದೊಡ್ಡ ಕುಟುಂಬಗಳೇ. ಪ್ರತಿ ಮನೆಯಲ್ಲೂ ಕಡಿಮೆ ಅಂದರೂ 6ರಿಂದ 7 ಜನ ಇರೋದು ಕಾಮನ್. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.